ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಾತ್ಮನೇ ಸತತಮೇಕರೂಪಿಣೇ ದಶರೂಪಿಣೇ ಶತಸಹಸ್ರರೂಪಿಣೇ ಅವಿಕಾರಿಣೇ ಸ್ಫುಟಮನಂತರೂಪಿಣೇ ಸುಖಚಿತ್ಸಮಸ್ತತನವೇ ನಮೋ ನಮಃ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನಿಂದ ಪುರುಷೋತ್ತಮ ಮಾಸ, ಅಧಿಕ ಮಾಸ ಇದು ಪ್ರಾರಂಭ. ಅಧಿಕ ಮಾಸದಲ್ಲಿ ಭಗವಂತನ ಸ್ಮರಣೆ, ವಿಶೇಷವಾಗಿ ಪುರುಷೋತ್ತಮ ರೂಪದ ಪರಮಾತ್ಮನ ಚಿಂತನ, ಭಾಗವತಾದಿ ಗ್ರಂಥಗಳಲ್ಲಿ ಬಂದಿರುವ ಭಗವಂತನ ಮಹಿಮೆಯ ಸ್ಮರಣ, ಇದನ್ನು ಸಾಧನವಾಗಿ ಮಾಡಿಕೊಳ್ಳಬೇಕು ಅಂತ ಶಾಸ್ತ್ರ ಆಜ್ಞಾಪನ ಮಾಡಿದೆ. ತನ್ನಿಮಿತ್ತವಾಗಿ ತಾವೆಲ್ಲ ಆ ಪುರುಷೋತ್ತಮ ರೂಪಿ ಪರಮಾತ್ಮನ ಸ್ಮರಣೆಯನ್ನು ವಿವಿಧ ಸಾಧನಗಳಿಂದ ಮಾಡ್ತಾ ಇದ್ದೀರಾ. ಭಗವಂತನ ಅನಂತ ರೂಪಗಳಲ್ಲಿ ಪ್ರಮುಖವಾಗಿ ಇರುವಂತಹದ್ದು ದಶಾವತಾರ. ನಿಜವಾಗಿ ಪರಮಾತ್ಮ ಕೇವಲ 10 ಅವತಾರಗಳಿಗೆ ಸೀಮಿತವಾದವನಲ್ಲ. ಅವನ ಅವತಾರಗಳು ಅನೇಕ, ಅನಂತ, ಶತಸಹಸ್ರ ರೂಪವುಳ್ಳವನು ಪರಮಾತ್ಮ ಅಂತ ನಾವು ಕೇಳುತ್ತೇವೆ. ಅಂತಹ ಆ ಪರಮಾತ್ಮನ ರೂಪಗಳು ಅನಂತವಾದರೂ ಕೂಡ ಮುಖ್ಯವಾದ 10 ಅವತಾರಗಳನ್ನು ನಾವು ಪುರಾಣ ಪ್ರಪಂಚದಲ್ಲಿ ಕೇಳುತ್ತೇವೆ. ಅಂತಹ 10 ರೂಪಗಳ ಸ್ಮರಣೆಯನ್ನು ನಿತ್ಯದಲ್ಲಿ ನಾವು ಪೂಜೆಯ ಕಾಲಕ್ಕೆ ಸ್ಮರಣ ಮಾಡಿಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ಮಹಾನುಭಾವರಾದ, ಪೂರ್ಣವಾದ 120 ವರ್ಷಗಳ ಆಯುಷ್ಯವನ್ನು ಸಾಧನಮಯವಾಗಿ ಸಾಗಿಸಿದಂತಹ, ಸೊಂದಾ ಕ್ಷೇತ್ರದಲ್ಲಿ ಇವತ್ತಿಗೂ ನೆಲೆ ನಿಂತು ಬಂದು ಸೇವೆಯನ್ನು ಮಾಡುವ ಭಕ್ತರ ಪಾಲಿಗೆ ಕಾಮಧೇನುವಾಗಿ ಇರುವಂತಹ ವಾದಿರಾಜ ಗುರುಸಾರ್ವಭೌಮರ ಒಂದು ಕೃತಿ ಆ ಎಲ್ಲ 10 ಅವತಾರಗಳನ್ನು ಒಟ್ಟುಗೂಡಿಸಿ ಸರಾಗವಾಗಿ ಹಾಡುವಂತೆ ಒಂದು ಸ್ತೋತ್ರವನ್ನು ಸಂಸ್ಕೃತದಲ್ಲಿ ನೀಡುತ್ತದೆ. ವಾದಿರಾಜ ಸ್ವಾಮಿಗಳು ಅನೇಕ ಗ್ರಂಥಗಳನ್ನು ರಚನೆ ಮಾಡುತ್ತಾರೆ. ಸಂಸ್ಕೃತದಲ್ಲಿ ಮುಖ್ಯವಾಗಿ ವೇದಾಂತದ ಅನೇಕ ಟಿಪ್ಪಣಿ ಗ್ರಂಥಗಳನ್ನು, ವ್ಯಾಖ್ಯಾನಗಳನ್ನು ರಚನೆ ಮಾಡುವುದು, ಅದರ ಜೊತೆಗೆ ಸ್ತೋತ್ರ ಸಾಹಿತ್ಯವನ್ನು ವಿಶೇಷವಾಗಿ ಬೆಳೆಸಿದಂತಹ ಕೀರ್ತಿ ವಾದಿರಾಜ ಸ್ವಾಮಿಗಳಿಗೆ ಸಲ್ತದೆ. ಸಂಸ್ಕೃತದ ಕಾವ್ಯಗಳ ರಚನೆಯನ್ನು ಅತ್ಯಂತ ಅಪೂರ್ವವಾದಂತಹ ಛಂದಸ್ಸುಗಳಲ್ಲಿ ರಚನೆ ಮಾಡಿದ್ದು ವಾದಿರಾಜ ಸ್ವಾಮಿಗಳ ಒಂದು ಮಹಿಮೆ. ಅದರಂತೆ ಕನ್ನಡದಲ್ಲಿಯೂ ಕೂಡ ಹಯವದನ ಅಂಕಿತರಾಗಿ ಆ ಭಗವಂತನ ಸ್ತೋತ್ರ ರೂಪವಾದ ಕೀರ್ತನೆಗಳನ್ನು ರಚನೆ ಮಾಡಿದ್ದನ್ನು ನಾವು ಕೇಳುತ್ತೇವೆ. ಅವರ ಅತ್ಯಂತ ಅಪೂರ್ವವಾದ ಕೃತಿ ರತ್ನಗಳಲ್ಲಿ ಒಂದು ಪುಟ್ಟದಾದ ಸ್ತೋತ್ರ, ಆದರೆ ಅಷ್ಟೇ ವಿಶಾಲವಾದ ಅರ್ಥವನ್ನು ಉಳ್ಳ, ಪೂಜಾ ಕಾಲಕ್ಕೆ ಎಲ್ಲರೂ ಸ್ತುತಿಸಿ ಸ್ಮರಿಸಿಕೊಂಡು ಸಾಧನ ಮಾಡಬೇಕಾಗಿರುವ ಒಂದು ಸ್ತೋತ್ರ, ಅದು ದಶಾವತಾರ ಸ್ತುತಿ. ಇದು 10 ಅವತಾರಗಳು ಜೊತೆಗೆ ಹಯಗ್ರೀವ ಮುಂತಾದ ಕೆಲವು ವಿಶೇಷ ಅವತಾರಗಳ ಸ್ಮರಣೆಯನ್ನು ತಂದುಕೊಡಲಿಕ್ಕೆ ಸರಿಯಾಗಿ 33 ಶ್ಲೋಕಗಳಲ್ಲಿ ವಾದಿರಾಜ ಸ್ವಾಮಿಗಳು ರಚನೆ ಮಾಡಿದ ಒಂದು ಸ್ತೋತ್ರ. 33 ಇದು ಅಧಿಕ ಮಾಸದಲ್ಲಿ ಇರುವ ಒಂದು ವಿಶೇಷ ಸಂಖ್ಯೆ. 33 ಸಂಖ್ಯೆಗೆ ಅನುಗುಣವಾಗಿ ನಾವು ದಾನವನ್ನು, ಜಪವನ್ನು, ಸ್ತೋತ್ರ ಪಾರಾಯಣಾದಿಗಳನ್ನು, ಸಾಧನಗಳನ್ನು ಮಾಡಿಕೊಳ್ಳಬೇಕು ಅಂತನ್ನುವ ನಿಯಮವನ್ನು ಅಧಿಕ ಮಾಸ ಮಹಾತ್ಮ್ಯ ನಮಗೆ ತಿಳಿಸ್ತದೆ. ಆ ನಿಟ್ಟಿನಲ್ಲಿ ಇವತ್ತಿನಿಂದ ಪ್ರಾರಂಭವಾಗಿ ಅಧಿಕ ಮಾಸ ಪರ್ಯಂತ ಆ ವಾದಿರಾಜ ತೀರ್ಥ ಗುರುಸಾರ್ವಭೌಮರು ರಚನೆ ಮಾಡಿರುವ 33 ಶ್ಲೋಕಗಳಿಂದ ಕೂಡಿರುವ ದಶಾವತಾರ ಸ್ತುತಿಯ ಅರ್ಥವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ.
ತನ್ಮೂಲಕ ಈ ಒಂದು ಪುಟ್ಟ ಸಾಧನವನ್ನು ಮಾಡಿಕೊಂಡು ಈ ಸೇವೆಯನ್ನು ಪರಮಾತ್ಮನ ಪಾದಗಳಿಗೆ, ಪುರುಷೋತ್ತಮ ರೂಪಿ ಪರಮಾತ್ಮನ ಪಾದಗಳಿಗೆ ಸಮರ್ಪಣೆ ಮಾಡೋಣ. ಈ ದಶಾವತಾರ ಸ್ತುತಿ ಸುಂದರವಾದ ಅಶ್ವಧಾಟಿ ಎನ್ನುವ ಒಂದು ಛಂದಸ್ಸಿನಲ್ಲಿ ಇದೆ. ತುಂಬ ಕಠಿಣವಾದ ರಚನೆ ಇದು. ಹಾಡುವಾಗ ಓಡುವ ಕುದುರೆಯ ಖರಪುಟಗಳ ಸದ್ದು ಕಿವಿಯ ಮೇಲೆ ಫಟ್ ಫಟ್ ಅಂತ ಬಿದ್ದಂತೆ ಕೇಳುವ ಒಂದು ರಾಗ. ಆ ಒಂದೊಂದು ಪಾದವನ್ನು ನಾವು ಹೇಳುವಾಗ, ಅದನ್ನು ಹಾಡುವಾಗ, ಕುದುರೆ ಓಡುವಾಗ ಅದರ ಖರಪುಟ, ಅದರ ಪಾದಗಳಲ್ಲಿರುವ ಖರಪುಟ ಬಡದಾಗ, ಭೂಮಿಗೆ ಬಡದಾಗ ಹೇಗೆ ಒಂದು ಸದ್ದಾಗ್ತದೋ ಆ ರೀತಿಯ ಸದ್ದು ಬರ್ತದೆ. ಅಷ್ಟು ಪ್ರಾಸಗಳನ್ನು ಕೂಡಿಕೊಂಡು ಒಂದು ರಚನೆ ಮಾಡುವುದು ಇದು ಅಶ್ವಧಾಟಿ ಅಂತ ಅನ್ನಿಸಿಕೊಳ್ಳುವ ತುಂಬ ಅಪೂರ್ವವಾದ ಒಂದು ಛಂದಸ್ಸು. ಆ ಛಂದಸ್ಸಿನಲ್ಲಿ ವಾದಿರಾಜಸ್ವಾಮಿಗಳು ಅವತಾರಗಳ ಸ್ಮರಣೆಯನ್ನು ನಮಗೆಲ್ಲ ಮಾಡಿಸಿಕೊಡುತ್ತಾರೆ. ಆ ದಶಾವತಾರ ಸ್ತುತಿಯ ಮೊಟ್ಟ ಮೊದಲ ಶ್ಲೋಕ ಈ ರೀತಿಯಾಗಿ ಇದೆ. ಪ್ರೋಷ್ಟೀಶ ವಿಗ್ರಹ ಸುನಿಷ್ಠೀವನೋದ್ಧತ ವಿಶಿಷ್ಟಾಂಬು ಚಾರಿ ಜಲಧೇ ಕೋಷ್ಟಾಂತರಾಹಿತ ವಿಚೇಷ್ಟಾಗಮೌಘ ಪರ ಮೇಷ್ಟೀಡಿ ತತ್ವಮವಮಾಂ ಪ್ರೇಷ್ಟಾರ್ಕಸೂನು ಮನುಚೇಷ್ಟಾರ್ಥಮಾತ್ಮವಿದತಿಷ್ಟೋ ಯುಗಾಂತ ಸಮಯೇ ಸ್ಥೇಷ್ಟಾತ್ಮಶೃಂಗಧೃತ ಕಾಷ್ಟಾಂಬುವಾಹನ ವರಾಷ್ಟಾಪದ ಪ್ರಭತನೋ. ದಶಾವತಾರಗಳಲ್ಲಿ ಮೊಟ್ಟ ಮೊದಲ ಭಗವಂತನ ಅವತಾರ ಅದು ಮತ್ಸ್ಯ ಅವತಾರ. ಮೀನಿನ ಆಕಾರದಲ್ಲಿ ಪರಮಾತ್ಮ ಅವತರಿಸಿದಂತಹದ್ದು. ತಮಗೆಲ್ಲ ಕಥೆ ಗೊತ್ತಿದೆ. ಸತ್ಯವ್ರತ ಅಂತ ಹೇಳಿ ಒಬ್ಬ ರಾಜ, ಮನ್ವಂತರ, ಈ ನಮ್ಮ ಹಿಂದಿನ ಮನ್ವಂತರ ಮುಗಿಯುವ ಸಮಯಕ್ಕೆ ಆ ಕೊನೆಯ ದಿನ, ಆ ಸತ್ಯವ್ರತ ಬ್ರಹ್ಮದೇವರ ಕೊನೆಯ ದಿನ, ಮನ್ವಂತರ ಮುಕ್ತಾಯಗೊಳ್ಳುವ ಸಂದರ್ಭ. ಆ ಸಂದರ್ಭಕ್ಕೆ ಸತ್ಯವ್ರತ ಅಂತನ್ನುವ ಒಬ್ಬ ರಾಜ, ಅವನು ತಾನು ತಪಸ್ಸನ್ನು ಮಾಡುತ್ತಾ ಒಂದು ಕಡೆಗೆ ಕುಳಿತುಕೊಂಡಿರುತ್ತಾನೆ. ಭಗವಂತನ ಕುರಿತು ತಪಸ್ಸನ್ನು ಮಾಡುತ್ತಾನೆ. ಎದುರಿಗಿರುವಂತಹ ಆ ನೀರಿನಿಂದ ನೀರನ್ನು ತೆಗೆದುಕೊಂಡು, ಹೀಗೆ ಬೊಗಸೆಯಲ್ಲಿ ನೀರನ್ನು ತೆಗೆದುಕೊಂಡು ಅರ್ಘ್ಯಪ್ರದಾನ ಮಾಡಬೇಕು ಅಂತ ಹೋಗ್ತಾನೆ. ಕೈಯಲ್ಲಿ ಒಂದು ಮೀನು ಬರುತ್ತದೆ. ಆ ಮೀನು ಅದು ಏನೋ ಬಂದಿದೆ, ಮತ್ತೆ ಅದನ್ನು ನೀರಿನಲ್ಲಿ ಕೂಡಿಸಬೇಕು ಅಂತ ಹೇಳಿ ಹೋದಾಗ ಆ ಮೀನು ಮಾತನಾಡುತ್ತದೆ. ಏನಿದು ಆಶ್ಚರ್ಯ, ಒಂದು ಜಲಚರ ಪ್ರಾಣಿ ಮಾತನಾಡುತ್ತಾ ಇದೆಯಲ್ಲ ಅಂತ, ಏನೋ ವಿಶೇಷ ಇರಬೇಕು ಅಂತ ಸತ್ಯವ್ರತ ಆ ಮೀನಿನ ಕಡೆಗೆ ಲಕ್ಷ್ಯ ಕೊಟ್ಟು ಕೇಳುತ್ತಾನೆ. ಮೀನು ಹೇಳುತ್ತದೆ, ನಾನು ಮತ್ತೆ ಈ ನೀರಿನಲ್ಲಿ ಹೋದರೆ ಉಳಿದ ಜಲಚರಗಳು ನನ್ನನ್ನು ತಿಂದು ಹಾಕ್ತದೆ, ಅದಕ್ಕೆ ನೀನು ನನ್ನನ್ನು ಬೇರೆ ಕಡೆಗೆ ಇರಿಸು, ನನ್ನನ್ನು ಮತ್ತೆ ಇಲ್ಲಿ ಹಾಕಬೇಡ ಅಂತ. ಆಯಿತು ಅಂತ ಹೇಳಿ ಏನೋ ವಿಶೇಷ ಅಂತ ತನ್ನ ಒಂದು ಪಾತ್ರೆಯಲ್ಲಿ, ಕಮಂಡಲುವಿನಲ್ಲಿ ಆ ಮೀನನ್ನು ಇಟ್ಟುಕೊಂಡು ತನ್ನ ಅರಮನೆಗೆ ಬರ್ತಾನೆ. ಆ ಕಮಂಡಲುವಿನಲ್ಲಿ ಮರುದಿನ ನೋಡಿದರೆ ಆ ಮೀನು ಆಕಾರ ಬಹಳ ಮತ್ತೆ ದೊಡ್ಡದಾಗ್ತದೆ. ಕಮಂಡಲುವಿನಲ್ಲಿ ಸಾಲುವುದಿಲ್ಲ. ಮತ್ತೊಂದು ಪಾತ್ರೆಯಲ್ಲಿ ಹಾಕ್ತಾನೆ, ಅದರಲ್ಲಿಯೂ ಸಾಲುವುದಿಲ್ಲ, ಮತ್ತೆ ಅದು ಬೆಳೀತದೆ ಗಾತ್ರ. ಹಾಗೆ ಬೆಳೀತಾ ಬೆಳೀತಾ ಒಂದು ಕೆರೆಗೆ ಹೋಗ್ತದೆ, ನದಿಗೆ ಹೋಗ್ತದೆ, ಎಲ್ಲ ಕಡೆಗೆ ತುಂಬ್ತಾ ಹೋದಾಗ ಕೊನೆಗೆ ಸಮುದ್ರಕ್ಕೆ ಹೋದಾಗ ಇಡೀ ಸಮುದ್ರವನ್ನು ವ್ಯಾಪಿಸುವಷ್ಟು ದೀರ್ಘವಾಗಿ ತನ್ನ ಆ ಮೀನು ತನ್ನ ಗಾತ್ರವನ್ನು ಬೆಳೆಸಿಕೊಳ್ಳುತ್ತದೆ. ಆಗ ಸತ್ಯವ್ರತನಿಗೆ ಮನವರಿಕೆ ಆಗ್ತದೆ, ಇದು ಸಾಮಾನ್ಯವಾದ ಮೀನಲ್ಲ, ಇದು ಸಾಕ್ಷಾತ್ ಪರಮಾತ್ಮನೇ ಮೀನಿನ ಅವತಾರದಲ್ಲಿ ಬಂದದ್ದು. ಸ್ವಾಮಿ, ನನಗೆ ನೀನು ಏನು ಮಾಡಬೇಕು ಅಂತನ್ನುವ ಆದೇಶವನ್ನು ಮಾಡು ಅಂತ ಹೇಳಿದಾಗ ಆ ಪ್ರಳಯ ಕಾಲದಲ್ಲಿ ಮಾಡಬೇಕಾದ ವಿಚಾರವನ್ನು ಆ ಮತ್ಸ್ಯಾವತಾರ, ಮತ್ಸ್ಯರೂಪಿಯಾದ ಪರಮಾತ್ಮ ಸತ್ಯವ್ರತನಿಗೆ ಉಪದೇಶ ಮಾಡುತ್ತಾನೆ. ನೀನು ಸಪ್ತ ಋಷಿಗಳನ್ನು ಕರೆದುಕೊಂಡು ಒಂದು ದೋಣಿಯಲ್ಲಿ ನೀನು ಅವರನ್ನು ಕರೆದುಕೊಂಡು ಮುಂದೆ ಹೋಗಬೇಕು. ಇದು ಪ್ರಳಯ ಕಾಲ. ಆ ಸಪ್ತ ಋಷಿಗಳ ಬಳಿಯಲ್ಲಿ ಇರುವಂತಹ ಒಂದು ಜ್ಞಾನ
ಅದು ಮುಂದಿನ ಪೀಳಿಗೆಗೆ ಹೋಗಬೇಕು ಅಂತಂದರೆ ಅದು ಸುರಕ್ಷಿತವಾಗಿ ಹೋಗಬೇಕು. ಅದಕ್ಕೆ ನೀನು ಹೀಗೆ ಮಾಡು, ನಾಳೆ ಆ ಸಪ್ತ ಋಷಿಗಳನ್ನು ಕರೆದುಕೊಂಡು ಇಲ್ಲಿಗೆ ಬಾ, ನಿನಗೆ ಬೇಕಾಗುವ ಎಲ್ಲ ಪದಾರ್ಥಗಳನ್ನು ಮತ್ತು ಆ ಸಪ್ತ ಋಷಿಗಳನ್ನು ಕರೆದುಕೊಂಡು ಒಂದು ದೋಣಿಯನ್ನು ತೆಗೆದುಕೊಂಡು ಅದರಲ್ಲಿ ಕುಳಿತುಕೊಂಡು ಬಾ. ನಾನು ಈ ಸಮುದ್ರದಲ್ಲಿ ಒಂದು ಮೀನಿನ ರೂಪದಲ್ಲಿ ಎದ್ದು ಬರುತ್ತೇನೆ. ಆ ಮೀನಿಗೆ ಒಂದು ಕೋಡಿರುತ್ತದೆ, ಬಂಗಾರದ ಮೀನು. ಆ ಮೀನಿಗೆ ಒಂದು ಕೋಡು, ಅಲ್ಲೊಂದು ಹಾವಿರುತ್ತದೆ. ಆ ಹಾವನ್ನು ತೆಗೆದುಕೊಂಡು ಆ ಮೀನಿನ ಕೋಡಿಗೆ ಅದನ್ನು ಕಟ್ಟಿ ಆ ಹಾವನ್ನು ದೋಣಿಗೆ ಕಟ್ಟು. ಆ ಮೀನು ನಿನ್ನ ಈ ದೋಣಿಯನ್ನು ಮುಂದೆ ಕರೆದುಕೊಂಡು ಹೋಗ್ತದೆ. ನೀನು ಈ ಪ್ರಳಯದಿಂದ ಮುಂದೆ ಹೋಗ್ತೀಯ. ಈ ಭಯಂಕರವಾದ ಪ್ರಳಯ ಇದು ಇಡೀ ಭೂಮಿಯನ್ನು ಅಪೋಷಣವನ್ನು ತೆಗೆದುಕೊಳ್ಳುವಂತಹದ್ದು. ಇದರಿಂದ ನೀನು ಪಾರಾಗಿ ಮುಂದೆ ಸೃಷ್ಟಿ ಕಾರ್ಯವನ್ನು ಮಾಡುತ್ತೀಯ. ನೀನು ಸತ್ಯವ್ರತ, ನಿನ್ನ ತಪಸ್ಸಿಗೆ ನಾನು ಒಲಿದು ಬಂದಿದ್ದೇನೆ. ನಿನಗೆ ಮುಂದಿನ ಯುಗ ಅಲ್ಲೇನು ಪ್ರಾರಂಭ ಆಗ್ತದೆ, ಆ ಮನ್ವಂತರಕ್ಕೆ ನೀನು ಅಲ್ಲಿ ಹುಟ್ಟಿ ವೈವಸ್ವತಮನು ಅಂತನ್ನುವ ಹೆಸರಿನಿಂದ ಆ ಮನ್ವಂತರಕ್ಕೆ ನೀನೇ ಅಧಿಪತಿಯಾಗ್ತೀಯ ಎಂಬುದಾಗಿ ಆ ಮತ್ಸ್ಯರೂಪಿಯಾದ ಪರಮಾತ್ಮ ಸತ್ಯವ್ರತನಿಗೆ ಹೇಳುವಂತಹ ಮಾತು. ಇದೇ ಸಮಯದಲ್ಲಿ ಹಯಗ್ರೀವಾಸುರ ಅಂತನ್ನುವ ಒಬ್ಬ ಅಸುರ ಇಡೀ ಆದ ಅಖಂಡವಾದ ವೇದ, ಆ ಜ್ಞಾನ ಅದನ್ನು ಕದ್ದುಕೊಂಡು ಹೋಗಿರುತ್ತಾನೆ. ಆ ಸಮುದ್ರದಲ್ಲಿ ಆ ಮೀನಿನ ರೂಪದಿಂದ ಹೋಗಿ ಹಯಗ್ರೀವಾಸುರನ ಸಂಹಾರವನ್ನು ಮಾಡಿ ಆ ಜ್ಞಾನವನ್ನು ತಂದು ಸತ್ಯವ್ರತನ ಮೂಲಕವಾಗಿ ಮುಂದೆ ಆ ವೇದವನ್ನು ರಕ್ಷಣೆ ಮಾಡಿದಂತಹ, ಸತ್ಯವ್ರತನನ್ನು ಅನುಗ್ರಹಿಸಿದಂತಹ ಒಂದು ರೂಪ ಅದು ಬೃಹತ್ತಾದ ಮೀನಿನ ಒಂದು ರೂಪ. ಅದನ್ನು ಮತ್ಸ್ಯ ಅಂತ ಕರೀತೇವೆ. ಮತ್ಸ್ಯ ಸ್ವರೂಪನಾದ ಪರಮಾತ್ಮ ನಮ್ಮೆಲ್ಲರನ್ನ ರಕ್ಷಣೆ ಮಾಡಲಿ ಅನ್ನುವ ಪ್ರಾರ್ಥನೆಯನ್ನು ಇಲ್ಲಿ ಮೊಟ್ಟ ಮೊದಲಿಗೆ ಮಾಡುತ್ತಾ ಇದ್ದಾರೆ. ಪ್ರೋಷ್ಟೀಶ ವಿಗ್ರಹ. ಪ್ರೋಷ್ಟಿ ಅಂದರೆ ಮೀನುಗಳು ಅಂತ. ಮೀನುಗಳಿಗೆ ಈಶ ಅಂದರೆ ಭಾರೀ ದೊಡ್ಡದಾದ ಮೀನು, ಭಾರೀ ಬೃಹತ್ತಾದ ಮೀನು. ಪ್ರೋಷ್ಟೀಶವಾದ ವಿಗ್ರಹ, ಶರೀರ, ಭಾರೀ ದೊಡ್ಡದಾದ ಮೀನಿನ ಆಕಾರವನ್ನು ಉಳ್ಳವನೇ. ಸುನಿಷ್ಠೀವನ ಉದ್ಧತ ವಿಶಿಷ್ಟ ಅಂಬುಚಾರಿ ಜಲಧೇ. ಆ ಮೀನು ಉಸಿರಾಟವನ್ನು ಮಾಡಿತು ಅಂತಂದರೆ ಮೂಗಿನಿಂದ ಹೊರಗೆ ಬರುವಂತಹ ಉಸಿರು, ಅದರ ಧೂತ್ಕಾರ, ಅದರ ಪ್ರಭಾವದಿಂದ ದೊಡ್ಡ ವಿಶಿಷ್ಟವಾದ ತಿಮಿಂಗಲು ಮೊದಲಾದ ಅಂಬುಚಾರಿ ಜಲಚರಗಳನ್ನು ಉಳ್ಳಂತಹ ಜಲಧಿ ಅಂದರೆ ಆ ಸಮುದ್ರ ಅದು ಉಕ್ಕಿ ಬರ್ತಿತ್ತಂತೆ. ಹೀಗೆ ತನ್ನ ಮೂಗಿನಿಂದ ಬಿಡುವ ಉಸಿರಿನ ಥುತ್ಕಾರದಿಂದಲೇ ಜಲಚರಗಳನ್ನು ಉಳ್ಳಂತಹ ಸಮುದ್ರವನ್ನೇ ಉಕ್ಕಿ ಹರಿಯುವಂತೆ ಮಾಡುವ ಸಾಮರ್ಥ್ಯವುಳ್ಳ ಒಂದು ಭಗವತ್ ಸ್ವರೂಪ, ಸಾಮಾನ್ಯ ಮೀನಲ್ಲ. ಸುನಿಷ್ಠೀವನ ಉದ್ಧತ ವಿಶಿಷ್ಟ ಅಂಬುಚಾರಿ ಜಲಧೆ. ಕೋಷ್ಟಾಂತರ ಆಹಿತ ವಿಚಿಷ್ಟಾಗ ಮೌಘ. ಕೋಷ್ಟಾಂತರ ಅಂದರೆ ಹೊಟ್ಟೆ. ತನ್ನ ಉದರದೊಳಗೆ ಸುರಕ್ಷಿತವಾಗಿ ವೇದಗಳನ್ನು ಇಟ್ಟುಕೊಂಡಿರುವಂತಹ ಭಗವಂತನ ಸ್ವರೂಪ. ಆ ವೇದಗಳನ್ನು ಹಯಗ್ರೀವಾಸುರನಿಂದ ರಕ್ಷಣೆ ಮಾಡಿದ ಸ್ವರೂಪ ಅದು ಮತ್ಸ್ಯಸ್ವರೂಪ. ಪರಮೇಷ್ಟೀಡಿತ, ಚತುರ್ಮುಖ ಬ್ರಹ್ಮದೇವರಿಂದ ಈಡಿತ ಸ್ತುತ್ಯನಾದ. ಯುಗಾಂತ ಸಮಯೇ, ಪ್ರಳಯ ಕಾಲದಲ್ಲಿ ಮನ್ವಂತರ ಮುಕ್ತಾಯಗೊಳ್ಳುವ ಸಂದರ್ಭದಲ್ಲಿ ಪ್ರೇಷ್ಟಾರ್ಕ ಸೂನು ಮನು ಚೇಷ್ಟಾರ್ಥಂ. ಪ್ರೇಷ್ಠ ಅತ್ಯಂತ ಪ್ರಿಯನಾದ, ಅರ್ಕಸೂನು ಮನು ಅಂದರೆ ತಾನು ಸತ್ಯವ್ರತನಾಗಿದ್ದಾಗ ಮುಂದೆ ಅರ್ಕಸೂನು ಸೂರ್ಯಪುತ್ರನಾಗಿ ವೈವಸ್ವತ ಮನುವಾಗಿ ಬರುವಂತಹ ಆ ಸತ್ಯವ್ರತನಿಗೆ, ತನಗೆ ಅತ್ಯಂತ ಪ್ರಿಯನಾದಂಥವನಿಗೆ ವೈವಸ್ವತ ಮನುವಾಗುವಂತೆ ಆದೇಶ ಮಾಡಿ ಅವನಿಂದ ಸೃಷ್ಟಿ ಕಾರ್ಯವನ್ನು ಮುಂದುವರಿಸುವಂತಹ ಆ ವೈವಸ್ವತ ಮನುವಿನ ಸೃಷ್ಟಿ ಕಾರ್ಯಕ್ಕಾಗಿ ಚೇಷ್ಟಾರ್ಥಂ. ಸ್ಥೇಷ್ಟಾತ್ಮ ಶೃಂಗಧೃತ ಕಾಷ್ಠಾಂಬುವಾಹನವರ. ಸ್ಥೇಷ್ಠ ಅಂದರೆ ಸ್ಥಿರ, ಸ್ಟೇಬಲ್ ಆದ. ಆತ್ಮಶೃಂಗ, ತನ್ನ ಕೋಡಿನಲ್ಲಿ, ಮೀನಿಗೆ ಕೋಡಿರುವುದು ಎಷ್ಟು ವಿಚಿತ್ರ ನೋಡಿ, ಇದು ಭಗವಂತನ ಕಾರ್ಯ. ಆ ತನ್ನ ಶೃಂಗ
ಒಂದು ಕೋಡಿನಲ್ಲಿ ಧರಿಸಲ್ಪಟ್ಟ ಕಾಷ್ಟಾಂಬುವಾಹನವರ, ಒಂದು ಮರದ ದೋಣಿಯನ್ನು ಉಳ್ಳಂತಹ, ಅದರಲ್ಲಿ ಎಲ್ಲ ಜ್ಞಾನ ಮತ್ತು ಅದರಲ್ಲಿ ಎಲ್ಲ ತನಗೆ ಬೇಕಾದ ಸಾಮಾನುಗಳನ್ನು ಇಟ್ಟುಕೊಂಡು ಸತ್ಯವ್ರತ ಬಂದಾಗ ಆ ಮರದ ದೋಣಿಯನ್ನು ತನ್ನ ಶೃಂಗದಿಂದ ಮುಂದೆ ನಡೆಸಿಕೊಂಡು ಹೋಗಿರುವಂತಹ ಮತ್ಸ್ಯ ರೂಪಿ ಪರಮಾತ್ಮ ಅಷ್ಟಾಪದ ಪ್ರಭತನೋ, ಅಷ್ಟಾಪದ ಅಂತನ್ನೋದಕ್ಕೆ ಚಿನ್ನ ಅಂತ ಅರ್ಥ. ಚಿನ್ನದ ಮೈ ಕಾಂತಿಯನ್ನು ಹೊಂದಿರುವಂತಹ ಹೇ ಮತ್ಸ್ಯಾವತಾರಿ ಪರಮಾತ್ಮನೇ, ಆತ್ಮವಿದಾಂ ಅತೀಷ್ಟ, ಬ್ರಹ್ಮಜ್ಞಾನವನ್ನು ಉಳ್ಳ ಜ್ಞಾನಿಗಳಿಗೆ ಅತೀ ಇಷ್ಟ, ಅತ್ಯಂತ ಇಷ್ಟವಾದ ತ್ವಂ ನೀನು, ಮಾಂ ಅವ ನನ್ನನ್ನು ರಕ್ಷಿಸು. ವಾದಿರಾಜಸ್ವಾಮಿಗಳು ಈ ಸುಂದರವಾದ ಶ್ಲೋಕದಿಂದ ಮೊಟ್ಟ ಮೊದಲಿಗೆ ಮತ್ಸ್ಯಾವತಾರದ ಸ್ವರೂಪವನ್ನು ಚಿಂತನ ಮಾಡಿ ನಮಗೆ ಅದರ ಚಿಂತನೆಯನ್ನು ತಿಳಿಸಿ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಹೀಗೆ ಮತ್ಸ್ಯಾವತಾರವನ್ನು ನಾವು ಸ್ಮರಣ ಮಾಡಿಕೊಂಡು ಮೊದಲನೆಯ ಶ್ಲೋಕವನ್ನು ತಿಳಿದುಕೊಳ್ಳೋಣ. ನಾಳೆ ಎರಡನೆಯ ಶ್ಲೋಕದ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.